ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೈಭವ್ ಸೂರ್ಯವಂಶಿ ಈ ಹೆಸರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ಈ ತರ ನಾನು ಏನಾದ್ರು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ನನ್ನಂತ ಮೂರ್ಖ ಇನ್ನೊಬ್ಬ ಇರಲ್ಲ. ಯಾಕೆಂದ್ರೆ ವೈಭವ್ ಸೂರ್ಯವಂಶಿ ಇವತ್ತು ಜಗತ್ ಪ್ರಸಿದ್ಧ ಆಗಿದ್ದಾರೆ. ಟೀಮ್ ಇಂಡಿಯಾದ ಯೂತ್ ಸೆನ್ಸೇಷನ್ ಆಗಿ ಹೊರಹೊಮ್ಮಿದ್ದಾರೆ. ಇವ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ದಿನಕ್ಕೊಂದು ವಿಷಯ ಹರಿದಾಡ್ತಾನೆ ಇರುತ್ತೆ. ಅಷ್ಟು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ವೈಭವ್ ಸೂರ್ಯವಂಶಿ. IPL ನಲ್ಲಿ, ಕಳೆದ IPL ನಲ್ಲಿ ಮತ್ತೆ ಈ IPL ನಲ್ಲೂ ಕೂಡ ಬಿರುಗಾಳಿ ಬ್ಯಾಟಿಂಗ್, ಸ್ಫೋಟಕ ಬ್ಯಾಟಿಂಗ್ ಮೂಲಕ ಇಡೀ ಜಗತ್ತಿನ ಕ್ರೀಡಾ ಅಭಿಮಾನಿಗಳನ್ನ ಸೂಜಿಗಲ್ಲಿನಂತೆ ತಮ್ಮ ಕಡೆ ಹಾಕೊಂಡಿದ್ದಾರೆ. ಹಾಗಾದ್ರೆ ವೈಭವ್ ಸೂರ್ಯವಂಶಿ ರಾಜಸ್ಥಾನ ತಂಡ ಸೇರಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. 2025ರಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆದ ಮೆಗಾ ಹರಾಜಿನಲ್ಲಿ ವೈಭವ್ ಸೂರ್ಯವಂಶಿ ಅವರ ಹೆಸರು ಕೂಡ ಇತ್ತು. ಒಟ್ಟು ಇದ್ದ 574 ಹೆಸರುಗಳಲ್ಲಿ ವೈಭವ್ ಸೂರ್ಯವಂಶಿ 491ನೇ ಸ್ಥಾನದಲ್ಲಿ ಇದ್ರು. ಬಿಡ್ ಮಾಡುವಾಗ ಅವರ ಹೆಸರನ್ನ ಕೂಗಿದಾಗ ಮೊದಲಿಗೆ ಬಿಡ್ ಮಾಡಿದ್ದು ರಾಜಸ್ಥಾನ ತಂಡ ಅಲ್ಲ. ಹಾಗಾದ್ರೆ ಯಾವ ತಂಡ ಬಿಡ್ ಮಾಡ್ತು ಅಂತಂದ್ರೆ, ಮೊದಲು ಬಿಡ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಆ ಒಂದು ಬಿಡ್ ನಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ 30 ಲಕ್ಷ ರು ಬೇಸ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಮೊದಲು ಬಿಡ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ಲಕ್ಷ ರುಗೆ ಅವರಿಗೆ ಬಿಡ್ ಮಾಡುತ್ತೆ. ನಂತರ ಅವರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ರಾಜಸ್ಥಾನ ರಾಯಲ್ಸ್ ತಂಡ ಎಂಟ್ರಿ ಕೊಡುತ್ತೆ. ಈಗ ಇವು ಎರಡೂ ತಂಡಗಳಿಗೂ ಕೂಡ ಕಾಂಪಿಟೇಷನ್ ಬಿದ್ದಾಗ ವೈಭವ್ ಸೂರ್ಯವಂಶಿ ಅವರ ಬೆಲೆ ಸ್ವಲ್ಪ ರೈಸ್ ಆಗ್ತಾ ಹೋಗುತ್ತೆ. ಅವ್ರ 10 ಲಕ್ಷ, ಇವ್ರ 10 ಲಕ್ಷ, ಈಗ ರೈಸ್ ಮಾಡ್ತಾ ಮಾಡ್ತಾ ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 1 ಕೋಟಿ ರುವರೆಗೆ ಬಿಡ್ ಮಾಡುತ್ತೆ. ನಂತರ ರಾಜಸ್ಥಾನ ರಾಯಲ್ಸ್ ತಂಡ 1.1 ಕೋಟಿ ಅಂದ್ರೆ 1,10 ಲಕ್ಷ ರುಗಳಿಗೆ ಬಿಡ್ ಮಾಡ್ತಾರೆ. ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಿಡ್ ಮಾಡೋದಿಲ್ಲ. ಹಾಗಾಗಿ 1.1 ಕೋಟಿ ರುಗೆ ವೈಭವ್ ಸೂರ್ಯವಂಶಿ ಅವರು ರಾಜಸ್ಥಾನ ರಾಯಲ್ಸ್ ತಂಡದ ಪಾಲಾಗ್ತಾರೆ. ನಂತರ ನಡೆದದ್ದೆಲ್ಲ ನಿಮ್ಗೆ ಗೊತ್ತೇ ಇದೆ. ಕಳೆದ ವರ್ಷ ನಡೆದ IPL ಟೂರ್ನಿಮೆಂಟ್ ಅಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಪ್ರಾರಂಭದಲ್ಲಿ ಆಡಲಿಕ್ಕೆ ಅವಕಾಶ ಸಿಗ್ತಿಲ್ಲ. ಕೊನೆ ಒಂದು 5-6 ಪಂದ್ಯಗಳನ್ನು ಆಡಿದ್ರು ಅನ್ಸುತ್ತೆ. ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಸ್ಫೋಟಕ ಬ್ಯಾಟಿಂಗ್ ಅನ್ನ ಪ್ರದರ್ಶನವನ್ನು ನೀಡ್ತಾರೆ. ಇನ್ನು 2026ರಲ್ಲಿ ಈ ವರ್ಷ ನಡೀತಾ ಇರ್ತಕ್ಕಂಥ IPL ಟೂರ್ನಿಮೆಂಟ್ ಅಲ್ಲಂತೂ ಚಿಂದಿ ಉಡಾಯಿಸ್ತಾ ಇದ್ದಾರೆ. 1 ಶತಕ ಸೇರಿದಂತೆ 4 ಅರ್ಧಶತಕಗಳನ್ನು ವೈಭವ್ ಸೂರ್ಯವಂಶಿ ಗಳಿಸಿದ್ದಾರೆ. ಅದರಲ್ಲಿ 3 ಅರ್ಧಶತಕಗಳು 15 ಎಸೆತಕ್ಕೆ ಬಂದಿರತಕ್ಕಂಥದ್ದು. ಏನೇ ಆಗಲಿ, ಯುವ ಕ್ರಿಕೆಟರ್, ಯಂಗ್ ಸೆನ್ಸೇಷನ್ ಅಂತ ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ಇದು ನಮ್ಮ ದೇಶಕ್ಕೆ ಬಹುದೊಡ್ಡ ಕ್ರೀಡಾ ಲೋಕಕ್ಕೆ ಬಹುದೊಡ್ಡ ಕೊಡುಗೆ ಅಂತ ಅನ್ಸುತ್ತೆ. ಬಹುಶಃ ಮುಂದಿನ ಒಂದು 15-20 ವರ್ಷಗಳ ಕಾಲ ಇಡೀ ಕ್ರಿಕೆಟ್ ಜಗತ್ತಿನ ಸಾಮ್ರಾಟನಾಗಿ ವೈಭವ್ ಸೂರ್ಯವಂಶಿ ಮೆರೆಯೋದಂತೂ ಖಚಿತ. ವೈಭವ್ ಸೂರ್ಯವಂಶಿ ಅವರಿಗೆ ಒಳ್ಳೆಯದಾಗ್ಲಿ, ಇನ್ನೂ ಯಶಸ್ಸಿನ ತುದಿಯನ್ನ ತಲುಪಲಿ ಅಂತ ಹಾರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.